ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮಾತನಾಡೋದು ಸಾಮಾನ್ಯ ಭವಿಷ್ಯವಲ್ಲ, ಇದು ಯುಗಾದಿಯ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಯ ಸಂಪೂರ್ಣ ಚಿತ್ರ. ಯುಗಾದಿ ಎಂದರೆ ಕೇವಲ ಹೊಸ ವರ್ಷ ಆರಂಭವಲ್ಲ, ಇದು ಪ್ರಕೃತಿಯ ಹೊಸ ಉಸಿರು. ಮರಗಳು ಹೊಸ ಎಲೆ ಹಾಕುವ ಸಮಯ, ಹಳೆಯದು ಬಿಟ್ಟು ಹೊಸದನ್ನು ಸ್ವೀಕರಿಸುವ ಕ್ಷಣ. ಹಾಗೆಯೇ ಗ್ರಹಗಳ ಚಲನೆಯಲ್ಲೂ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ. ಪ್ರತಿ ವರ್ಷ ಯುಗಾದಿಯ ಸಮಯದಲ್ಲಿ ಗ್ರಹಸ್ಥಿತಿ ಬದಲಾಗುತ್ತದೆ. ಕೆಲವು ಗ್ರಹಗಳು ಒಂದು ಮನೆ ಬಿಡುತ್ತವೆ, ಮತ್ತೊಂದು ಮನೆ ಪ್ರವೇಶಿಸುತ್ತವೆ. ಆ ಬದಲಾವಣೆಗಳು ನಮ್ಮ ಜೀವನದ ದಿಕ್ಕನ್ನು ನಿಧಾನವಾಗಿ ಬದಲಾಯಿಸುತ್ತವೆ. ನಮಗೆ ಕಾಣದ ಆಕಾಶದಲ್ಲಿ ನಡೆಯುವ ಈ ಸೂಕ್ಷ್ಮ ಚಲನೆಗಳು ನಮ್ಮ ಮನಸ್ಸು, ದೇಹ, ಹಣ, ಕುಟುಂಬ, ಉದ್ಯೋಗ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತವೆ. ಕೆಲವರು ಯೋಚಿಸುತ್ತಾರೆ, ನನ್ನ ಜೀವನದಲ್ಲಿ ಏಕೆ ಹಠಾತ್ ಸಮಸ್ಯೆ ಬರುತ್ತದೆ, ಅಥವಾ ಎಷ್ಟು ಪ್ರಯತ್ನ ಮಾಡಿದರೂ ಏಕೆ ಫಲ ಸಿಗುತ್ತಿಲ್ಲ. ಅದರ ಹಿಂದೆ ಗ್ರಹಗಳ ಸ್ಥಿತಿ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಯುಗಾದಿ ನಂತರ ಮೇಷರಾಶಿಯವರ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ನಡೆಯಲಿವೆ. ಕೆಲವು ಕ್ಷೇತ್ರಗಳಲ್ಲಿ ಬೆಳವಣಿಗೆ, ಕೆಲವು ಕ್ಷೇತ್ರಗಳಲ್ಲಿ ಪರೀಕ್ಷೆ, ಕೆಲವು ಕಡೆ ದೇವರ ಕೃಪೆ ಸ್ಪಷ್ಟವಾಗಿ ಕಾಣಬಹುದು. ಆದ್ದರಿಂದ ಇಂದಿನ ವಿಡಿಯೋವನ್ನು ತುಂಬ ಗಮನದಿಂದ ಕೇಳಿ. ನೀವು ಮೇಷರಾಶಿಯವರಾಗಿದ್ದರೆ ಇದು ನಿಮ್ಮ ವರ್ಷ ಹೇಗೆ ಸಾಗುತ್ತದೆ ಎನ್ನುವ ಸ್ಪಷ್ಟ ಚಿತ್ರ. ನಾವು ನೋಡೋದು ಯಾವ ಗ್ರಹ ಯಾವ ಮನೆಗೆ ಸಂಚರಿಸುತ್ತಿದೆ, ಆ ಗ್ರಹದ ದೃಷ್ಟಿ ನಿಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ನಿಮ್ಮ ಮನಸ್ಥಿತಿ ಏಕೆ ಬದಲಾಗಬಹುದು, ಹಣದ ಪ್ರವಾಹ ಹೇಗಿರುತ್ತದೆ, ಉದ್ಯೋಗದಲ್ಲಿ ಏನು ಜಾಗೃತೆ ಬೇಕು, ಮದುವೆ ಮತ್ತು ಸಂಬಂಧಗಳಲ್ಲಿ ಏನು ಬದಲಾವಣೆ, ಯಾವ ಸಮಯದಲ್ಲಿ ಭಾಗ್ಯ ಬಾಗಿಲು ತೆರೆದುಕೊಳ್ಳುತ್ತದೆ. ಇದು ಕೇವಲ ಭವಿಷ್ಯ ಹೇಳುವ ವಿಡಿಯೋವಲ್ಲ, ಇದು ಒಂದು ಮಾರ್ಗದರ್ಶನ. ಯಾವ ಸಮಯದಲ್ಲಿ ಸಹನೆ ಇರಬೇಕು, ಯಾವ ಸಮಯದಲ್ಲಿ ಧೈರ್ಯವಾಗಿ ನಿರ್ಧಾರ ಮಾಡಬೇಕು, ಯಾವ ಸಮಯದಲ್ಲಿ ದೇವರ ಶರಣಾಗಬೇಕು, ಅದನ್ನು ತಿಳಿದುಕೊಳ್ಳುವುದು ಈ ವರ್ಷದ ಅತ್ಯಂತ ದೊಡ್ಡ ಶಕ್ತಿ. ಹಾಗಾಗಿ ವಿಡಿಯೋವನ್ನು ಮಧ್ಯದಲ್ಲಿ ಬಿಡಬೇಡಿ. ಕೊನೆಯಲ್ಲಿ ಹೇಳುವ ಪರಿಹಾರ ಈ ವರ್ಷ ನಿಮಗೆ ಸಮತೋಲನ ನೀಡುತ್ತದೆ. ಒಂದು ಸಣ್ಣ ಉಪಾಯವೂ ಜೀವನದ ದಿಕ್ಕು ಬದಲಾಯಿಸಬಹುದು. ಇದೀಗ ಶುರು ಮಾಡೋಣ. ಯುಗಾದಿ ನಂತರ ಮೇಷರಾಶಿಯ ಸಂಪೂರ್ಣ ಗ್ರಹಸ್ಥಿತಿ ಮತ್ತು ಭವಿಷ್ಯ. ಗ್ರಹಸ್ಥಿತಿ ಮತ್ತು ದೇಹದ ಮೇಲೆ ಪರಿಣಾಮ. ವಿವರವಾದ ವಿವರಣೆ. ಮೇಷರಾಶಿಯವರಿಗೊಂದು ವಿಶೇಷ ಸಂಗತಿ ಇದೆ. ನೀವು ಅಗ್ನಿ ತತ್ವದ ರಾಶಿ. ಅಗ್ನಿ ಎಂದರೆ ಶಕ್ತಿ, ಚಲನೆ, ಸ್ಪಂದನೆ. ಆದ್ದರಿಂದ ಇತರ ರಾಶಿಗಳಿಗಿಂತ ನಿಮ್ಮ ಮೇಲೆ ಗ್ರಹಗಳ ಪರಿಣಾಮ ವೇಗವಾಗಿ ಕಾಣಿಸುತ್ತದೆ. ಮೇಷರಾಶಿ ಜಾತಕರಿಗೆ ಲಗ್ನಾಧಿಪತಿ ಮಂಗಳ ಸ್ವಭಾವವೇ ಉತ್ಸಾಹ, ಧೈರ್ಯ, ತುರ್ತು ನಿರ್ಧಾರ. ಈ ಯುಗಾದಿಯ ನಂತರ ಆಕಾಶದಲ್ಲಿ ನಡೆಯುವ ಗ್ರಹ ಬದಲಾವಣೆಗಳು ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಸ್ಪಷ್ಟ ಪರಿಣಾಮ ತರುತ್ತವೆ. ಶನಿ ಗ್ರಹದ ಸ್ಥಿತಿ, ಲಾಭಸ್ಥಾನ ಪ್ರಭಾವ. ಈ ಸಮಯದಲ್ಲಿ ಶನಿ ನಿಮ್ಮ ಲಾಭಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಇದು ದೀರ್ಘಕಾಲದ ಫಲ ನೀಡುವ ಸ್ಥಿತಿ. ಲಾಭಸ್ಥಾನ ಎಂದರೆ ಕೇವಲ ಹಣವಲ್ಲ, ಆದರೆ ನಿಮ್ಮ ಪರಿಶ್ರಮಕ್ಕೆ ದೊರೆಯುವ ಗೌರವ, ಸಂಪರ್ಕಗಳು, ಹಳೆಯ ಕನಸುಗಳ ನಿಧಾನವಾದ ಪೂರ್ಣತೆ. ಹಿಂದೆ ನೀವು ಮಾಡಿದ ಪ್ರಯತ್ನಗಳು ತಕ್ಷಣ ಫಲ ಕೊಡದೆ ಮನಸ್ಸಿಗೆ ಬೇಸರ ತಂದಿದ್ದರೂ ಈಗ ಶನಿ ನಿಧಾನವಾಗಿ ಫಲ ಕೊಡಲು ಆರಂಭಿಸುತ್ತಾನೆ. ಆದರೆ ಶನಿ ಒಂದು ನಿಯಮ ಪಾಲಿಸುತ್ತಾನೆ: ಸಹನೆ ಇದ್ದವರಿಗೆ ಮಾತ್ರ ಸಂಪೂರ್ಣ ಫಲ. ಈ ಕಾರಣದಿಂದ ನಿಮ್ಮ ಜೀವನದಲ್ಲಿ ತಡವಾದ ಸಂತೋಷ ಬರಬಹುದು, ಆದರೆ ಬಂದ ನಂತರ ಅದು ಸ್ಥಿರವಾಗಿರುತ್ತದೆ. ದೇಹದ ಮಟ್ಟದಲ್ಲಿ ಶನಿ ಪ್ರಭಾವ ಎಲುಬು, ಮೊಣಕಾಲು, ಹಿಂಬದಿಯ ನೋವು ತರಬಹುದು. ಕೆಲಸ ಹೆಚ್ಚು ಮಾಡಿದರೆ ಬೆನ್ನು ನೋವು ಸಾಧ್ಯತೆ. ನೀವು ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ದೇಹ ಸೂಚನೆ ಕೊಡಲು ಆರಂಭಿಸುತ್ತದೆ. ಗುರುಗ್ರಹದ ಸ್ಥಿತಿ, ಧನ ಮತ್ತು ವಾಕ್ಸ್ಥಾನ. ಈ ಯುಗಾದಿಯ ನಂತರ ಗುರು ನಿಮ್ಮ ಧನ ಹಾಗೂ ವಾಕ್ಸ್ಥಾನಕ್ಕೆ ಸಂಬಂಧಿಸಿದ ಸ್ಥಾನದಲ್ಲಿ ಪ್ರಭಾವ ಬೀರುತ್ತಾನೆ. ಗುರು ಅಂದರೆ ಜ್ಞಾನ, ವಿಸ್ತರಣೆ, ಆಶೀರ್ವಾದ. ಇದರಿಂದ ನಿಮ್ಮ ಮಾತಿನಲ್ಲಿ ತೂಕ ಬರುತ್ತದೆ. ಹಿಂದೆ ನಿಮ್ಮ ಮಾತನ್ನು ಯಾರೂ ಕೇಳದಿದ್ದರೆ ಈಗ ಜನರು ಗಮನದಿಂದ ಕೇಳುತ್ತಾರೆ. ನಿಮ್ಮ ಸಲಹೆ ಕೇಳುವವರು ಹೆಚ್ಚಾಗುತ್ತಾರೆ. ಕುಟುಂಬದಲ್ಲಿ ನಿಮ್ಮ ಸ್ಥಾನ ಹೆಚ್ಚಾಗುತ್ತದೆ. ಹಣದ ವಿಚಾರದಲ್ಲಿ ಗುರು ನಿಧಾನವಾಗಿ ಪ್ರವಾಹ ಆರಂಭಿಸುತ್ತಾನೆ, ಆದರೆ ಅವನು ಅಚಾನಕ್ ದೊಡ್ಡ ಲಾಭ ಕೊಡೋದಿಲ್ಲ. ನಿಧಾನವಾಗಿ, ಸ್ಥಿರವಾಗಿ ಬೆಳವಣಿಗೆ ಕೊಡುತ್ತಾನೆ. ದೇಹದ ಮಟ್ಟದಲ್ಲಿ ಗುರು ಪ್ರಭಾವ, ತೂಕ ಹೆಚ್ಚಾಗುವ ಸಾಧ್ಯತೆ. ಅತಿಯಾಗಿ ತಿನ್ನುವ ಅಭ್ಯಾಸ ಹೆಚ್ಚಾಗಬಹುದು. ಸಕ್ಕರೆ, ಜೀರ್ಣಕ್ರಿಯೆ ಕಡೆ ಗಮನ ಅಗತ್ಯ. ರಾಹು ಕೇಟು ಪ್ರಭಾವ, ಮನಸ್ಸಿನ ಅಶಾಂತಿ. ಈ ವರ್ಷ ಪ್ರಮುಖ ಪರೀಕ್ಷೆ ರಾಹುವಿನಿಂದ ಬರುತ್ತದೆ. ರಾಹು ನಿಮ್ಮ ದೇಹಸ್ಥಾನಕ್ಕೆ ದೃಷ್ಟಿ ನೀಡುವುದರಿಂದ ಮನಸ್ಸಿನ ಅಶಾಂತಿ ಹೆಚ್ಚಾಗಬಹುದು. ಹೊರಗೆ ಎಲ್ಲವೂ ಸರಿಯಾಗಿದ್ದರೂ ಒಳಗೆ ಏನೋ ಖಾಲಿತನ ಅನಿಸಬಹುದು. ತಲೆನೋವು, ಕಣ್ಣು ಉರಿ, ನಿದ್ರೆ ಕೊರತೆ, ಹಠಾತ್ ಕೋಪ ಇವು ಸಾಧ್ಯತೆ. ರಾಹು ಒಂದು ವಿಚಿತ್ರ ಭಾವನೆ ಕೊಡುತ್ತಾನೆ. ಇನ್ನೂ ಏನೋ ಬೇಕು ಅನ್ನಿಸುವ ಅತೃಪ್ತಿ. ಅತಿಯಾಗಿ ಯೋಚಿಸುವ ಅಭ್ಯಾಸ ಹೆಚ್ಚಾಗಬಹುದು. ಸಣ್ಣ ವಿಷಯವೂ ದೊಡ್ಡ ಸಮಸ್ಯೆಯಂತೆ ಕಾಣಬಹುದು. ಕೇತು ಪ್ರಭಾವದಿಂದ ಕೆಲವೊಮ್ಮೆ ಜನರಿಂದ ದೂರವಾಗಬೇಕು ಅನ್ನಿಸಬಹುದು. ಒಂಟಿತನ ಇಷ್ಟವಾಗಬಹುದು.
ಮನಸ್ಸು ವರ್ಸಸ್ ದೇಹ. ಈ ವರ್ಷದ ನಿಜಸ್ಥಿತಿ. ಈ ವರ್ಷ ಮೇಷರಾಶಿಯವರಿಗೆ ದೇಹದ ಶ್ರಮಕ್ಕಿಂತ ಮನಸ್ಸಿನ ದಣಿವು ಹೆಚ್ಚು. ನೀವು ದಿನಪೂರ್ತಿ ಕೆಲಸ ಮಾಡಿದರೂ ದೇಹ ತುಂಬಾ ಸೊತ್ತಾಗುವುದಿಲ್ಲ. ಆದರೆ ಒಂದು ವಿಷಯವನ್ನು ಹೆಚ್ಚು ಯೋಚಿಸಿದರೆ ಮನಸ್ಸು ಸಂಪೂರ್ಣ ಖಾಲಿಯಾಗುತ್ತದೆ. ನೀವು ಕೆಲವೊಮ್ಮೆ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನಿಸುವ ಭಾವನೆ. ಆದರೆ ಇದು ಶಾಶ್ವತವಲ್ಲ. ಗ್ರಹಗಳ ಸಂಚಾರದಿಂದ ಉಂಟಾಗುವ ತಾತ್ಕಾಲಿಕ ಪರಿಣಾಮ. ವಿಶೇಷ ಜಾಗ್ರತೆ. ತುರ್ತು ನಿರ್ಧಾರ ಬೇಡ. ಕೋಪದಲ್ಲಿ ಮಾತು ಹೇಳಬೇಡಿ. ನಿದ್ರೆ ಕೊರತೆ ನಿರ್ಲಕ್ಷ್ಯ ಮಾಡಬೇಡಿ. ಹಿಂಬದಿ ಮತ್ತು ತಲೆಭಾಗಕ್ಕೆ ಜಾಗ್ರತೆ. ಬೆಳಿಗ್ಗೆ ಸೂರ್ಯನ ಕಿರಣ ತಾಕುವುದು ನಿಮ್ಮ ಮನಸ್ಥಿತಿಗೆ ಬಹಳ ಒಳ್ಳೆಯದು. ಈ ರೀತಿ ಯುಗಾದಿಯ ನಂತರ ಮೇಷರಾಶಿಯ ದೇಹ ಮತ್ತು ಮನಸ್ಸಿನ ಮೇಲೆ ಗ್ರಹಗಳ ಪರಿಣಾಮ ಗಾಢವಾಗಿ ಕಾಣಿಸಿಕೊಳ್ಳುತ್ತದೆ. ಉದ್ಯೋಗ ಮತ್ತು ವ್ಯವಹಾರ. ವಿವರವಾದ ಭವಿಷ್ಯ. ಯುಗಾದಿ ನಂತರದ ಮೊದಲ 3 ತಿಂಗಳು ಮೇಷರಾಶಿಯವರಿಗೆ ಪರೀಕ್ಷೆಯ ಕಾಲ. ಕೆಲಸದ ಜಾಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ನೀವು ಮಾಡದ ತಪ್ಪಿಗೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರಬಹುದು. ಮೇಲಾಧಿಕಾರಿಗಳು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆ ಇಡುತ್ತಾರೆ. ಕೆಲವೊಮ್ಮೆ ನೀವು ಯೋಚಿಸುತ್ತೀರಿ, ನಾನು ಇಷ್ಟು ಕೆಲಸ ಮಾಡುತ್ತಿದ್ದೀನಿ, ಆದರೂ ಯಾಕೆ ಮೆಚ್ಚುಗೆ ಇಲ್ಲ, ಅಥವಾ ಇಲ್ಲಿ ನನ್ನ ಪ್ರತಿಭೆಗೆ ಬೆಲೆ ಇಲ್ಲ. ಈ ರೀತಿಯ ಭಾವನೆ ಬರುತ್ತದೆ. ಈ ಸಮಯದಲ್ಲಿ ಕೆಲಸ ಬದಲಾಯಿಸಬೇಕು ಅನ್ನಿಸುವ ತೀವ್ರ ಆಸೆ ಬರುತ್ತದೆ. ಹೊಸ ಜಾಬ್ ಸರ್ಚ್ ಮಾಡಬೇಕು ಅನ್ನಿಸುತ್ತದೆ. ಆದರೆ ಗ್ರಹಸ್ಥಿತಿ ಹೇಳುವುದೇನೆಂದರೆ, ತುರ್ತು ನಿರ್ಧಾರ ಮಾಡಬೇಡಿ. ಈ ಒತ್ತಡ ಶಾಶ್ವತವಲ್ಲ. ಇದು ನಿಮ್ಮ ಸಹನೆ ಪರೀಕ್ಷೆ. ಮಧ್ಯವರ್ಷದ ಬದಲಾವಣೆ. ಜೂನ್ ನಂತರ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಶುರುವಾಗುತ್ತದೆ. ಹಿಂದೆ ನಿಮ್ಮನ್ನು ಗಮನಿಸದವರು ಈಗ ನಿಮ್ಮ ಕೆಲಸದ ಮೌಲ್ಯ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಮೌನವಾಗಿ ಮಾಡಿದ ಪರಿಶ್ರಮ ಹಠಾತ್ ಗಮನಕ್ಕೆ ಬರುತ್ತದೆ. ಹೊಸ ಅವಕಾಶ ನಿಮ್ಮ ಕಡೆ ಬರುತ್ತದೆ. ನೀವು ಹುಡುಕದೆ ಒಬ್ಬ ಪರಿಚಿತ ವ್ಯಕ್ತಿ ಅಥವಾ ಹಳೆಯ ಸಹೋದ್ಯೋಗಿ ಒಂದು ಅವಕಾಶ ಸೂಚಿಸಬಹುದು. ಇದು ನಿಮ್ಮ ಕರಿಯರ್ ದಿಕ್ಕು ಬದಲಾಯಿಸುವ ಅವಕಾಶವಾಗಬಹುದು. ಪ್ರೈವೇಟ್ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಸಾಧ್ಯತೆ. ಸ್ಯಾಲರಿ ಇನ್ಕ್ರಿಮೆಂಟ್ ತಡವಾದರೂ ಸಿಗುತ್ತದೆ. ತಂಡದಲ್ಲಿ ನಾಯಕತ್ವ ಜವಾಬ್ದಾರಿ. ಆದರೆ ಒಂದು ಜಾಗ್ರತೆ, ಕೋಪದಲ್ಲಿ ಮೇಲಾಧಿಕಾರಿಗಳ ಜೊತೆ ವಾದ ಬೇಡ. ಸರ್ಕಾರಿ ಕೆಲಸ ಕಾಯುತ್ತಿರುವವರಿಗೆ ಈ ವರ್ಷ ಆಶಾಭರವಿದೆ. ಹಳೆಯ ಅರ್ಜಿ, ಹಳೆಯ ಪರೀಕ್ಷೆ ಅಥವಾ ಮರೆತು ಹೋಗಿದ ಒಂದು ಅವಕಾಶ ಹಠಾತ್ ಸುದ್ದಿ ಕೊಡಬಹುದು. ಸೆಕೆಂಡ್ ಹಾಫ್ ಆಫ್ ದ ಇಯರ್ ಒಂದು ಸಂದರ್ಶನ ಅಥವಾ ಡಾಕ್ಯುಮೆಂಟ್ ಕರೆ ಸಾಧ್ಯತೆ. ಆದರೆ ತಯಾರಿ ಬಿಡಬೇಡಿ. ಸಿಗೋದಿಲ್ಲ ಅನ್ನುವ ನಕಾರಾತ್ಮಕ ಯೋಚನೆ ದೂರವಿರಲಿ. ವ್ಯವಹಾರ ಮಾಡುವವರಿಗೆ ಮೇಷರಾಶಿಯವರು ಸ್ವತಂತ್ರ ಸ್ವಭಾವ. ಆದ್ದರಿಂದ ವ್ಯವಹಾರದಲ್ಲಿ ಧೈರ್ಯ ತೋರಿಸುತ್ತಾರೆ. ಈ ವರ್ಷ ನಿಮ್ಮ ವ್ಯವಹಾರದಲ್ಲಿ ಹೊಸ ಗ್ರಾಹಕರಿಗಿಂತ ಹಳೆಯ ಸಂಪರ್ಕ ಲಾಭ ಕೊಡುತ್ತದೆ. ಹಳೆಯ ಕಸ್ಟಮರ್ ಮತ್ತೆ ಸಂಪರ್ಕ ಮಾಡಬಹುದು. ಹಳೆಯ ಪಾವತಿ ಅಕಸ್ಮಾತ್ತಾಗಿ ಕ್ಲಿಯರ್ ಆಗಬಹುದು. ಮಾರ್ಕೆಟಿಂಗ್ ಖರ್ಚು ಕಡಿಮೆ ಮಾಡಿ ಸಂಬಂಧ ಬಲಪಡಿಸಿದರೆ ಲಾಭ ಹೆಚ್ಚಾಗುತ್ತದೆ. ಹಣದ ಹರಿವು ವ್ಯವಹಾರದಲ್ಲಿ ಮೊದಲ ಭಾಗದಲ್ಲಿ ಹಣ ಸುತ್ತುತ್ತಿರುತ್ತದೆ, ಆದರೆ ಕೈಯಲ್ಲಿ ಉಳಿಯೋದಿಲ್ಲ. ಮಧ್ಯವರ್ಷದ ನಂತರ ಲಾಭ ನಿಧಾನವಾಗಿ ಸ್ಥಿರವಾಗುತ್ತದೆ. ಪಾರ್ಟ್ನರ್ಶಿಪ್ ಮಾಡುವವರು ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ಇಟ್ಟುಕೊಳ್ಳಿ. ನಂಬಿಕೆಯಿಂದ ಮಾತು ಕೊಡಬೇಡಿ. ಬರಹದ ಒಪ್ಪಂದ ಇರಲಿ. ಉದ್ಯೋಗ ಮತ್ತು ವ್ಯವಹಾರ ಎಚ್ಚರಿಕೆ. ತುರ್ತು ರಾಜೀನಾಮೆ ಕೊಡಬೇಡಿ. ಸಾಲ ತೆಗೆದು ದೊಡ್ಡ ಹೂಡಿಕೆ ಬೇಡ. ಕೋಪದಲ್ಲಿ ನಿರ್ಧಾರ ಬೇಡ. ಸಹೋದ್ಯೋಗಿಗಳ ಮೇಲೆ ಅತಿನಂಬಿಕೆ ಬೇಡ. ಈ ವರ್ಷ ನಿಮ್ಮ ಕರಿಯರ್ ನಿಧಾನವಾಗಿ ಸ್ಥಿರದಾರಿಗೆ ಬರುತ್ತದೆ. ಒಟ್ಟು ಫಲಿತಾಂಶ. ಯುಗಾದಿ ನಂತರ ಮೇಷರಾಶಿಯವರಿಗೆ ಕರಿಯರ್ ಕ್ಷೇತ್ರದಲ್ಲಿ ಮೊದಲಿಗೆ ಒತ್ತಡ, ನಂತರ ಗುರುತಿಂಪು, ಕೊನೆಯಲ್ಲಿ ಸ್ಥಿರ ಬೆಳವಣಿಗೆ. ನೀವು ಸಹನೆ ಇಟ್ಟರೆ ಈ ವರ್ಷ ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬಹುದು. ಕುಟುಂಬ ಮತ್ತು ದಾಂಪತ್ಯ ಸಂಪೂರ್ಣ ವಿವರ. ಈ ವರ್ಷ ಮೇಷರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ. ಆದರೆ ಸಣ್ಣ ಸಣ್ಣ ಮಾತಿನ ತಪ್ಪು ಅರ್ಥಗಳಿಂದ ಮನಸ್ಸಿಗೆ ಬೇಸರ ಉಂಟಾಗಬಹುದು. ಮುಖ್ಯವಾಗಿ ಸಮಸ್ಯೆ ಮನಸ್ಸಿನಿಂದ ಅಲ್ಲ, ಮಾತಿನಿಂದ ಬರುತ್ತದೆ. ನೀವು ಒಳಗೆ ತುಂಬ ಒಳ್ಳೆಯ ಉದ್ದೇಶದಿಂದ ಮಾತನಾಡಿದರೂ ನಿಮ್ಮ ಮಾತಿನ ಟೋನ್ ಸ್ವಲ್ಪ ಕಠಿಣವಾಗಿ ಕೇಳಿಸಬಹುದು. ನಿಮ್ಮ ಸ್ವಭಾವವೇ ನೇರವಾಗಿ ಮಾತನಾಡುವುದು. ಆದರೆ ಈ ವರ್ಷ ಆ ನೇರತೆ ಕೆಲವೊಮ್ಮೆ ಇತರರಿಗೆ ನೋವಾಗುವಂತೆ ತೋರುತ್ತದೆ. ಅದರ ಪರಿಣಾಮವಾಗಿ ದಂಪತಿಗಳ ನಡುವೆ ಅಲ್ಪ ದೂರ ಉಂಟಾಗಬಹುದು. ಕೆಲವು ದಿನಗಳು ಮಾತುಕತೆ ಕಡಿಮೆಯಾಗಬಹುದು. ಅರ್ಥ ಮಾಡಿಕೊಳ್ಳುವಲ್ಲಿ ಗೊಂದಲ ಉಂಟಾಗಬಹುದು. ಆದರೆ ಇದು ಶಾಶ್ವತ ಸಮಸ್ಯೆಯಲ್ಲ, ಗ್ರಹಸ್ಥಿತಿಯ ಪ್ರಭಾವದಿಂದ ಉಂಟಾಗುವ ತಾತ್ಕಾಲಿಕ ಅಂತರ ಮಾತ್ರ. ಆಗಸ್ಟ್ ನಂತರ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುತ್ತದೆ. ಒಬ್ಬರು ಮೌನವಾಗಿದ್ದರೂ ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಬರುತ್ತದೆ. ಒಟ್ಟಿಗೆ ಸಮಯ ಕಳೆಯುವುದು, ಸಣ್ಣ ಪ್ರಯಾಣ ಮಾಡುವುದು ಅಥವಾ ದೇವರ ದರ್ಶನಕ್ಕೆ ಹೋಗುವುದು ಸಂಬಂಧವನ್ನು ಮತ್ತೆ ಬಲಪಡಿಸುತ್ತದೆ. ಕುಟುಂಬದಲ್ಲಿ ಹಿರಿಯರ ಸಲಹೆ ಕೇಳಿದರೆ ಒಳಿತು. ನಿಮ್ಮ ಮಾತಿನ ವೇಗ ಕಡಿಮೆ ಮಾಡಿದರೆ ಅರ್ಧ ಸಮಸ್ಯೆ ಅಷ್ಟರಲ್ಲೇ ನಿವಾರಣೆಯಾಗುತ್ತದೆ.
ಮದುವೆಯಾಗದ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ನಂತರ ಉತ್ತಮ ಜಾತಕ ಸಂಪರ್ಕ ಬರಬಹುದು. ಹಿಂದಿನಿಂದ ನಿಂತಿದ್ದ ಮಾತುಕತೆ ಮತ್ತೆ ಶುರುವಾಗಬಹುದು. ದೈವ ಅನುಗ್ರಹದಿಂದ ಸರಿಯಾದ ಜೋಡಿ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದರೆ ತುರ್ತು ನಿರ್ಧಾರ ಬೇಡ. ಕುಟುಂಬದ ಸಲಹೆ ಪಡೆದು ಮುಂದುವರೆಯುವುದು ಉತ್ತಮ. ವಿದ್ಯಾರ್ಥಿಗಳ ಭವಿಷ್ಯ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಓದುವ ಆಸಕ್ತಿ ಬರುತ್ತದೆ. ಹೊಸ ವಿಷಯಗಳನ್ನು ಕಲಿಯಬೇಕು ಎನ್ನುವ ಉತ್ಸಾಹ ಇರುತ್ತದೆ. ಆದರೆ ಮುಖ್ಯ ಸಮಸ್ಯೆ ಕಾನ್ಸಂಟ್ರೇಷನ್ನಲ್ಲಿ. ಪುಸ್ತಕ ತೆರೆದು ಓದಲು ಕುಳಿತುಕೊಂಡರೂ ಮನಸ್ಸು ಬೇಗ ಬೇರೆ ಕಡೆ ಹೋಗಬಹುದು. ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಅತಿಯಾಗಿ ಯೋಚಿಸುವ ಅಭ್ಯಾಸ ದೊಡ್ಡ ಅಡ್ಡಿಯಾಗಬಹುದು. ನಾನು ಪಾಸ್ ಆಗುತ್ತೇನಾ ಎಂಬ ಆತಂಕವೇ ಓದನ್ನು ಹಿಂದು ಮುಗಿಸುತ್ತದೆ. ಆದರೂ ಗುರುಗ್ರಹದ ಕೃಪೆಯಿಂದ ಕೊನೆಯ ಕ್ಷಣದಲ್ಲಿ ಒಳ್ಳೆಯ ಫಲ ಸಿಗುವ ಸಾಧ್ಯತೆ ಇದೆ. ಈ ವರ್ಷ ಲಾಸ್ಟ್ ಮೊಮೆಂಟ್ ಪ್ರಿಪರೇಷನ್ ನಿಮಗೆ ಸಹಾಯ ಮಾಡುತ್ತದೆ. ಪರೀಕ್ಷೆಗೆ ಹತ್ತಿರವಾದಾಗ ನಿಮ್ಮ ಮೆದುಳು ಹೆಚ್ಚು ಚುರುಕಾಗುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯ ಓದಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಬೆಳಿಗ್ಗೆ ಓದುವುದು ಮತ್ತು ಪ್ರಾರ್ಥನೆಯೊಂದಿಗೆ ದಿನ ಆರಂಭಿಸುವುದು ಕಾನ್ಸಂಟ್ರೇಷನ್ ಹೆಚ್ಚಿಸುತ್ತದೆ. ಎಚ್ಚರಿಕೆ: ಮೇಷರಾಶಿಯವರು ಈ ವರ್ಷ ಅತ್ಯಂತ ಗಮನ ಕೊಡಬೇಕಾದ ವಿಷಯ ತುರ್ತು ನಿರ್ಧಾರ. ನಿಮ್ಮ ಸ್ವಭಾವವೇ ತಕ್ಷಣ ಪ್ರತಿಕ್ರಿಯೆ ಕೊಡುವುದು. ಆದರೆ ಈ ವರ್ಷ ಒಂದು ಕೋಪದ ಕ್ಷಣ, ಒಂದು ಕಠಿಣ ಮಾತು, ಒಂದು ಅಸಹನೆಯ ನಿರ್ಧಾರ ಒಂದು ಸಂಬಂಧವನ್ನು ದೂರ ಮಾಡಬಹುದು. ಮಾತು ಹೊರಬಂದ ಮೇಲೆ ಅದನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನಾಡುವ ಮೊದಲು 2 ಕ್ಷಣ ಯೋಚಿಸಿ. ಮಾರ್ಚ್ ನಂತರ ವಾಹನ ಚಾಲನೆ ಮಾಡುವಾಗ ವಿಶೇಷ ಜಾಗ್ರತೆ ಅಗತ್ಯ. ಅವಸರದಲ್ಲಿ ಓಡಿಸುವುದು ಅಥವಾ ಗಮನಚಲನೆ ಅಪಾಯ ತರಬಹುದು. ದೇಹದ ಸುರಕ್ಷತೆ ಕಡೆ ನಿರ್ಲಕ್ಷ್ಯ ಬೇಡ. ಪರಿಹಾರ: ಈ ವರ್ಷದ ಗ್ರಹ ಪ್ರಭಾವ ಸಮತೋಲನಕ್ಕೆ ತರಲು ಸರಳ ಆದರೆ ಶಕ್ತಿಶಾಲಿ ಪರಿಹಾರವಿದೆ. ಪ್ರತಿ ಮಂಗಳವಾರ ಬೆಳಿಗ್ಗೆ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಬೆಟ್ಟದ ಎಲೆ ಅಥವಾ ವೀಳ್ಯದೆಲೆ ಅರ್ಪಿಸಿ ಪ್ರಾರ್ಥನೆ ಮಾಡಿ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ಈ ಮಂತ್ರ ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ಧೈರ್ಯ ಕೊಡುತ್ತದೆ. ಜೊತೆಗೆ ಕೆಂಪು ಬಣ್ಣದ ದಾನ ಮಾಡಿ. ವಿಶೇಷವಾಗಿ ವಿದ್ಯಾರ್ಥಿಗೆ ಪುಸ್ತಕ ಅಥವಾ ವಿದ್ಯಾ ಸಾಮಗ್ರಿ ಕೊಟ್ಟರೆ ದೈವ ಅನುಗ್ರಹ ಹೆಚ್ಚಾಗುತ್ತದೆ. ಈ ಪರಿಹಾರವನ್ನು 3 ವಾರಗಳ ಕಾಲ ನಿಷ್ಠೆಯಿಂದ ಮಾಡಿದರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ ಮತ್ತು ಕೆಲಸದ ದಾರಿ ಸ್ಪಷ್ಟವಾಗಲು ಆರಂಭವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತೆ ಬಲವಾಗುತ್ತದೆ. ಇದು ಮೇಷರಾಶಿಯವರ ಯುಗಾದಿ ನಂತರದ ಸಂಪೂರ್ಣ ಭವಿಷ್ಯ. ನಿಮ್ಮ ರಾಶಿ ಕಮೆಂಟ್ನಲ್ಲಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಮಾಡುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಜೀವನಕ್ಕೆ ಶಾಂತಿ, ಆರೋಗ್ಯ ಮತ್ತು ಸಂಪತ್ತು ತರಲಿ. ಧನ್ಯವಾದಗಳು.